ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯುವ ನಿಧಿ ಸ್ಟೂಡೆಂಟ್ಗಳಿಗೆ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪ ಭರ್ಜರಿ ಗುಡ್ ನ್ಯೂಸ್ ಅಂದರೆ ಡಿಸೆಂಬರ್ ಮತ್ತು ಜನವರಿ ಹಾಗೂ ಫೆಬ್ರವರಿ ತಿಂಗಳ ಹಣ ಈಗ ಜಮಾ ಆಗಲು ಶುರುವಾಗಿದೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ವಿತ್ ಪ್ರೂಫ್ ಸಮೇತ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನೀವೇನಾದರೂ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇದ್ರಿ, ಇದೇ ತರ ಜೆನ್ಯೂನ್ ಇನ್ಫಾರ್ಮೇಶನ್ ಬೇಕಾದ್ರೆ ಪ್ರತಿಯೊಬ್ಬರು ಈಗಲೇ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಕೊಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಒಂದು ಲೈಕ್ ಕೊಟ್ಟು ಪೂರ್ತಿಯಾಗಿ ನೋಡಿ, ಅಂದ್ರೆ ನಿಮಗೆ ಸಂಪೂರ್ಣವಾಗಿ ತಿಳಿಯುತ್ತೆ. ಹಾಗೆ ವಿಡಿಯೋನ ದಯವಿಟ್ಟು ಎಲ್ಲಿ ಸ್ಕಿಪ್ ಮಾಡಬೇಡಿ, ಅಂದ್ರೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯುತ್ತೆ ಅಂತಾನೆ ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನು ಈಗ ಸ್ಕ್ರೀನ್ ಶಾಟ್ನ ಹಾಕ್ತಾ ಇದ್ದೀನಿ ನೋಡಿ ಮೇಲ್ಗಡೆ. ನಾನು ಕೂಡ ಬೆಳಗ್ಗೆ ಸ್ಟೇಟಸ್ನ ಚೆಕ್ ಮಾಡ್ತಾ ಇದ್ದೆ, ಆವಾಗಲೇ ನನಗೂ ಸಹ ಗೊತ್ತಾಗಿದ್ದು ಏಪ್ರಿಲ್ ತನಕ ಈಗ ಆಲ್ರೆಡಿ ಯುವ ನಿಧಿ ಡಿಪಾರ್ಟ್ಮೆಂಟ್ನವರು ಸ್ಟೇಟಸ್ ಅಪ್ಡೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ಡಿಸೆಂಬರ್ದು ನೋಡ್ತಾ ಇರ್ಬೋದು, ಪೇಮೆಂಟ್ ಸ್ಟೇಟಸ್ ಅಲ್ಲಿ ಪೆಂಡಿಂಗ್ ಅಂತ ಇದೆ. ಆದ್ರೆ ನನಗೆ ಹಣ ಜಮಾ ಆಗಿದೆ. ಡಿಸೆಂಬರ್ ತಿಂಗಳದು ನಿಮಗೂ ಕೂಡ ಜಮಾ ಆಗಿದೆ. ಬಿಡುಗಡೆ ಆದ ತಕ್ಷಣ ಎಲ್ಲರಿಗೂ ಕೂಡ ಡಿಸೆಂಬರ್ದು ಈಗ ಕ್ಲಿಯರ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಜನವರಿದು ಕೂಡ ನಾ ಸ್ಕ್ರೀನ್ ಶಾಟ್ನ ಹಾಕ್ತಾ ಇದ್ದೀನಿ ನೋಡಿ. ಆ ಸ್ಟೇಟಸ್ ನೋಡ್ತಾ ಇರ್ಬೋದು, ಸಕ್ಸಸ್ ಅಂತ ಇದೆ. ಹಾಗೆ ಪೇಮೆಂಟ್ ಸ್ಟೇಟಸ್ ಅಲ್ಲಿ DBT ಪ್ರೊಸೀಡ್ ಅಂತ ಇದೆ, ನೋಡ್ತಾ ಇರ್ಬೋದು ನೀವು. ಆದ್ರೆ ನನಗೆ ಒಂದೇ ತಿಂಗಳ ಹಣ ಮಾತ್ರ ಜಮಾ ಆಗಿದೆ, ಅದು ಡಿಸೆಂಬರ್ದ ಅಥವಾ ಜನವರಿದ ಅಂತ ನನಗೂ ಕೂಡ ಕನ್ಫ್ಯೂಸ್ ಆಗಿದೆ. ಅದಕ್ಕಾಗಿ ಇವತ್ತು ನೈಟ್ ನಾನು ಡಿಸೆಂಬರ್ ಮತ್ತು ಜನವರಿ ತಿಂಗಳ ಹಣ ಜಮಾ ಆಗಿದೆಯಾ ಇಲ್ವಾ ಅಂತ ಸಪ್ರೇಟ್ ಆಗಿ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ. ಪ್ರತಿಯೊಬ್ಬರು ಬಂದು ಆ ಕಮ್ಯುನಿಟಿ ಪೋಸ್ಟ್ಗೆ ವೋಟ್ ಮಾಡಿ, ಅಂದ್ರೆ ಸಂಪೂರ್ಣವಾಗಿ ತಿಳಿಯುತ್ತೆ. ಹಾಗೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನಿಮಗೆ ಡಿಸೆಂಬರ್ ತಿಂಗಳ ಹಣ ಮಾತ್ರ ಜಮಾ ಆಗಿದೆಯಾ ಅಥವಾ ಜನವರಿ ತಿಂಗಳ ಹಣನೂ ಕೂಡ ಜಮಾ ಆಗಿದೆಯಾ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಅಂದ್ರೆ ನೀವು ಮಾಡೋ ಕಮೆಂಟ್ ಇಂದ ಸಂಪೂರ್ಣವಾಗಿ ನಮಗೂ ಕೂಡ ಮಾಹಿತಿ ಸಿಕ್ಕಂಗಾಗುತ್ತದೆ. ಹಾಗೆ ವಿಡಿಯೋ ನೋಡುವ ಸ್ಟೂಡೆಂಟ್ಗಳಿಗೂ ಕೂಡ ಒಂದು ಸಂಪೂರ್ಣವಾಗಿ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ನಿಮಗೆ ಡಿಸೆಂಬರ್ ಹಣ ಬಂದಿದೆಯಾ ಅಥವಾ ಜನವರಿ ತಿಂಗಳ ಹಣ ಬಂದಿದೆಯಾ ಅಂತ ಕಮೆಂಟ್ ಮಾಡಿ. ಹಾಗೆ ಈಗ ಫೆಬ್ರವರಿ ತಿಂಗಳದು ಕೂಡ ನಾನು ಇಲ್ಲಿ ಸ್ಕ್ರೀನ್ ಶಾಟ್ನ ಹಾಕ್ತಾ ಇದ್ದೀನಿ ನೋಡಿ. ಫೆಬ್ರವರಿ ತಿಂಗಳದು ಕೂಡ ಈಗ DBT ಪುಷ್ಡ್ ಆಗಿದೆ, ಹಣ DBT ಪುಷ್ಡ್ ಆಗಿದೆ ಯುವ ನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ. ಈಗ ಆಲ್ರೆಡಿ ಡಿಸೆಂಬರ್ ಜನವರಿ ಫೆಬ್ರವರಿ ತಿಂಗಳ ಹಣ ಒಟ್ಟಿಗೆ ಈಗ ಎಲ್ಲ ಸ್ಯಾಂಕ್ಷನ್ ಮಾಡಿದ್ದಾರೆ. ಕೇವಲ ಇನ್ನೊಂದು 15 ಡೇಸ್ ಒಳಗಡೆನೆ ಫೆಬ್ರವರಿ ಮಂತ್ ತಿಂಗಳ ಹಣನೂ ಕೂಡ ಎಲ್ಲಾ ಸ್ಟೂಡೆಂಟ್ಗಳಿಗೆ ಕೂಡ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು. ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಜನವರಿ ತಿಂಗಳ ಹಣ ಈಗ ಆಲ್ರೆಡಿ ನಿಮಗೆ ಜಮಾ ಆಗಿದೆಯಾ ಇಲ್ವಾ ಅಂತ. ಹಾಗೆ ಕಮ್ಯುನಿಟಿ ಪೋಸ್ಟ್ ಕೂಡ ವೋಟ್ ಮಾಡಿ. ಹಾಗೆ ಮಾರ್ಚ್ ತಿಂಗಳದು ಕೂಡ ನಾನು ಇಲ್ಲಿ ಸ್ಕ್ರೀನ್ ಶಾಟ್ನ ಹಾಕ್ತಾ ಇದ್ದೀನಿ, ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ. ಫಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಏನಂತ ತೋರಿಸ್ತಾ ಇದೆ ಅಂದ್ರೆ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಬೈ DDPU ಅಂತ ತೋರಿಸ್ತಾ ಇದೆ. ಹಾಗೆ DEO ಅಂತ ತೋರಿಸ್ತಾ ಇದೆ. ಇದಕ್ಕೆ ಯಾವುದೇ ರೀತಿ ನೀವು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಹಾಗೆ ಏಪ್ರಿಲ್ ತಿಂಗಳದು ಕೂಡ ಅಪ್ಡೇಟ್ ಆಗಿದೆ, ಅದೇ ರೀತಿ ಅಲ್ಲಿ ಕೂಡ ಸ್ಟೇಟಸ್ ತೋರಿಸ್ತಾ ಇದೆ. ಆದ್ರೆ ನೀವು ಯಾವುದೇ ಕೂಡ ಕನ್ಫ್ಯೂಸ್ ಆಗುವ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇನ್ನು ಕೂಡ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದು ಕೂಡ ಇನ್ನು ಸ್ಟೇಟಸ್ನ ಅವರು ಅಪ್ಡೇಟ್ ಮಾಡಿಲ್ಲ. ಅದಕ್ಕಾಗಿ ಆ ರೀತಿ ಅಲ್ಲಿ ಶೋ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಏಪ್ರಿಲ್ ತಿಂಗಳದ ಸೆಲ್ಫ್ ಡಿಕ್ಲರೇಷನ್ ಮಾಡಿಕೊಳ್ಳಿ. ಈ ಮಂತ್ ಎಂಡ್ ಒಳಗಡೆನೆ ಎಲ್ಲಾ ಕೂಡ ಸ್ಟೇಟಸ್ನ ಅಪ್ಡೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ಇವತ್ತು ಇಷ್ಟು ಮಾಹಿತಿ ಇತ್ತು ನಿಮಗೆ ನಾನು ತಿಳಿಸಿದ್ದೇನೆ. ಡಿಸೆಂಬರ್ ಮತ್ತು ಜನವರಿ ಫೆಬ್ರವರಿ ಮೂರು ತಿಂಗಳ ಹಣ ಕೂಡ ಈಗ ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದೊಂದು ಯುವ ನಿಧಿ ಸ್ಟೂಡೆಂಟ್ಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ಈ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೇನೆ. ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಯುವ ನಿಧಿ ಸ್ಟೂಡೆಂಟ್ಗಳಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ನಿಮ್ಮ ಕಮೆಂಟಿಂದ ಸಾಕಷ್ಟು ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗುತ್ತೆ. ಜನವರಿದು ಬಂದಿದೆಯಾ ಅಥವಾ ಡಿಸೆಂಬರ್ ಬಂದಿದೆಯಾ ಅಥವಾ ಜನವರಿದು ಬಂದಿದೆಯಾ ಅಥವಾ ಫೆಬ್ರವರಿ ತಿಂಗಳ ಹಣ ಜಮಾ ಆಗಿದೆಯಾ ಅಂತ ಎಲ್ಲರಿಗೂ ಕೂಡ ತಿಳಿಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಿದ್ದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನೋಡಲು ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಸಿಗೋಣ.